ಅಹಂಕಾರ ಭಗವಾನ್ ಶ್ರೀಕೃಷ್ಣನ ತುಲಾಭಾರ ಆಗ್ತದೆ. ಸತ್ಯಭಾಮ ಮತ್ತು ರುಕ್ಮಿಣಿಯನಿಗೆ ತುಲಾಭಾರ ಮಾಡ್ತದೆ ಭಗವಾನ್ ಕೃಷ್ಣನಿಗೆ. ಚಿನ್ನ, ವೈಭವ, ಆಡಂಬರ, ಬಂಗಾರ, ಬೆಳ್ಳಿ. ಸತ್ಯಭಾಮ ಬಹಳ ಪ್ರಿಯ, ದುಡ್ಡು ಅಂದ್ರೆ ಬಹಳ ಬೇಕು. ಒಬ್ರು ಹೆಣ್ಮಕ್ಳು ಸ್ವಭಾವ ಇರ್ತದೆ, ಹಣಕ್ಕೆ ಬಹಳ ಮಹತ್ವ ಕೊಡ್ತಾರೆ, ಒಬ್ಬರು ಹಣಕ್ಕೆ ಮಹತ್ವ ಕೊಡೋದಾರೆ. ಇಂಪಾರ್ಟೆಂಟ್ ಇದ್ದ ಪೈಸೆಗೆ ಕೊಯ್ದು ಪೈಸೆಗೆ ಬಹುತ್ ಇಂಪಾರ್ಟೆಂಟ್ ಇದೆ. ಹಂಗ ಭಗವಾನ್ ಕೃಷ್ಣನಿಗೆ ಸತ್ಯಭಾಮನ ಬಲ್ಲ ಅಹಂಕಾರ ಇರ್ತದೆ. ಏನಂತ ನಮ್ಮ ದುಡ್ಡು ಇದೆ, ಬಂಗಾರ ಇದೆ, ಬೆಳ್ಳಿ ಇದೆ, ವಜ್ರ ಇದೆ ಅಂತೇಳಿ ಭಗವಾನ್ ಕೃಷ್ಣನ ತುಲಾಭಾರ ಮಾಡುವಾಗ ಆ ತುಲಾಭಾರದಲ್ಲಿ ಬಂಗಾರದಲ್ಲಿ ತೂಕ ಮಾಡ್ತಾ ಇರ್ತಾರೆ. ಆಗ ಭಗವಾನ್ ಕೃಷ್ಣ ಕೂತಿರ್ತಾನೆ, ಆದ್ರೆ ತಕ್ಕಡಿ ಮುಂದೆ ಹೋಗಲ್ಲ. ಆಗ ಎಷ್ಟೋ ಬಂಗಾರ ಹಾಕ್ತಾಳೆ, ಬೆಳ್ಳಿ ಹಾಕ್ತಾಳೆ, ವಜ್ರ ಹಾಕ್ತಾಳೆ, ಆದ್ರೆ ಕೃಷ್ಣ ಹೇಳೋದೇ ಇಲ್ಲ ತಕ್ಕಡಿಯಲ್ಲಿ. ಆ ಮನೆಗೆ ಸತ್ಯಭಾಮ ಅಂತ ಶರಣ ಹಾಕ್ತಾಳೆ. ರುಕ್ಮಿಣಿ ಕೇಳ್ತಾಳೆ, ಏನಂತ ರುಕ್ಮಿಣಿಗೆ, ಕೃಷ್ಣ ಇಷ್ಟು ಹಾಕೋ ಕೂಡ ಮೇಲೆ ಹೇಳ್ತಾ ಇಲ್ಲ, ಇದೇನು ವರ್ಮ ಇದೆ ಅಂತ. ಆಗ ರುಕ್ಮಿಣಿ ಹೇಳ್ತಾಳೆ ಸತ್ಯಭಾಮಗೆ, ಇದೇನು ದೊಡ್ಡ ಮಾತಲ್ಲ, ತುಳಸಿಯ ಒಂದು ದಳ ಅದಕ್ಕೆ परमात्मा ಎಲ್ಲ दौड़ो भगवान के लिए खाली पानी रहे तो प्रेम से रहे तो बहुत बड़ा होता है, अमृत से बहुत बड़ा प्यार होता है. ಹಂಗ ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾದ ಭಕ್ತಿ ಇದೆ, ಪ್ರೀತಿ ಇದೆ. ಒಂದು ದಳ ತುಳಸಿಯನ್ನ ತಕ್ಕಡೆಯಲ್ಲಿ ಇಕ್ಕಿದಾಗ ಆಟೋಮೆಟಿಕ್ ಭಗವಾನ್ ಕೃಷ್ಣ ಮೇಲೆ ಕೆಟ್ಬಿಡ್ತಾರೆ. ಹಾಗಾಗಿ ಪರಮಾತ್ಮನಿಗೆ ಬಂಗಾರ ಬೆಳ್ಳಿ ಏನು ಬೇಕಾಗಿಲ್ಲ, ಯಾಕಂದ್ರೆ ಪರಮಾತ್ಮನೇ ಕೊಟ್ಟಿದ್ದು, ನಾವೇ ಕೂಡ ದೊಡ್ಡವರಲ್ಲ. ಹಂಗ ಭಗವಾನ್ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂದ್ರೆ ತುಳಸಿ ದಳ. ಹಾಗಾಗಿ ಬಹಳ ಜನ ಏನ್ ಮಾಡ್ತಾರೆ, ಭಗವಾನ್ ಕೃಷ್ಣನಿಗೆ ತುಳಸಿಯನ್ನ ಮೂಲಕನೇ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತ ತುಳಸಿ ಕಟ್ಟಿಗಳಿವೆ. ತುಳಸಿ ಬಗ್ಗೆ ಬಹಳ ಒಳ್ಳೆಯ ಹೋದಾಗ ತುಳಸಿಯಲ್ಲಿ ಅನೇಕ ವೈಜ್ಞಾನಿಕವಾದ ಸೈಂಟಿಫಿಕ್ ವಾದಂತಹ ಘಟನೆಗಳು ಇವೆ. ಹೀಗಾಗಿ ಈ ಇಂಥ ಒಂದು ಘಟನೆಯ ಒಂದು ಪರಂಪರೆಯ ಇತಿಹಾಸ ಎಲ್ಲಿ ಸಿಗ್ತದೆ ಇಂಥ ಸತ್ಸಂಗದಲ್ಲಿ ಮಾತ್ರ ನಮ್ಗೆ ತೋರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಮತ್ತೊಂದು ಹೇಳ್ತೀನಿ, ರುಕ್ಮಿಣಿ ಯಾರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ರುಕ್ಮಿಣಿ ಕೃಷ್ಣನ ಹೆಂಡತಿ ರಾಣಿ. ರುಕ್ಮಿಣಿ ನಾನು ಕೆಲವು ಪುಸ್ತಕ ಓದ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೇವೆ. ರುಕ್ಮಿಣಿ BR ಕೊಂಡವರು ಒಂದು ಪುಸ್ತಕ ಬರೀತಾರೆ ನಮ್ಮ ಬೀದರ್ ಇತಿಹಾಸ ಬಗ್ಗೆ. ಆ ಪುಸ್ತಕದಲ್ಲಿ ಒಂದಿದೆ ಏನಂತಾರೆ, ಬೀದರಿನ ಅದು ಯಾಕಂದ್ರೆ ಉಲ್ಲೇಖ ಮಾಡಿ ಹೇಳ್ಬೇಕಂತ ಮಾಡ್ತಾರೆ, ಸಹಜವಾಗಿ ಹೇಳ್ತಾರೆ. ಬೀದರಿನ ಕೃಷ್ಣಗೆ ಮತ್ತು ಬೀದರ್ಗೆ ಸಂಬಂಧ ಬಹಳಷ್ಟಿದೆ ಅಂತ ಹೇಳಿದ್ದಾರೆ. ರುಕ್ಮಿಣಿ ಯಾರು ಅಲ್ಲ, ಬೀದರಿನ ಮೂಲ ಹೆಸರು ವಿದುರ್ಭ ನಗರ ಅಂತ ಕೂಡ ಇತ್ತು. ಬೀದರಿನ ಮೂಲ ಹೆಸರು ವಿದುರ್ಭ ನಗರ ಅಂತ ಹೇಳಿ ಡಾಕ್ಟರ್ ಎಲ್ಲ ಕುಲಕರ್ಣಿಯವರು PhD ಮಾಡೋದು ಹೇಳಿದಂತ ಮಾತು. ಬೀದರ್ ನಗರಕ್ಕೆ ಮೂಲ ಏನು ಕರೀತರು, ವಿದುರ್ಭ ನಗರ ಅಂತ ಹೇಳಿ ಇದು ಬೀದರ್. ರುಕ್ಮಿಣಿ ಯಾರು ಅಲ್ಲ, ವಿದುರ್ಭ ನಗರದ ರಾಜನ ಮಗಳು ರುಕ್ಮಿಣಿ. ಆ ರುಕ್ಮಿಣಿನೇ ಕೃಷ್ಣನ ಹೆಂಡತಿ. ಹಾಗಾಗಿ ನಮ್ಮ ಬೀದರು ಮತ್ತು ಉತ್ತರ ಭಾರತದ ಅಂದ್ರೆ ಸಂಬಂಧ ಇದೆ, ಪ್ರಾದೇಶಿಕ ಸಂಬಂಧ ಬಹಳ ಗಟ್ಟಿಯಾಗಿದೆ. ಈಗ ಅದು ಮೂಲ 5 ಜನ ಅಂತ ಬರೀತಾರೆ, ಅವೆಲ್ಲ ರುಕ್ಮಾಪುರು, ಇವೆಲ್ಲ ನಮ್ಮದು ಆಜುಬಾಜು ಎಲ್ಲ ಊರ ಹೆಸರು ಇದೆಯೂ ಕೂಡ ರುಕ್ಮಾಪುರು, ಅವೆಲ್ಲ ಹಿಂಗಿವೆ. ಆ ಘಟನೆಗಳು ನಾವೆಲ್ಲ ಮೆಲುಕು ಹಾಕ ಹೋಗ್ತಾ ಇರ್ತೇವೆ. ಮತ್ತೊಂದು ಇನ್ನೊಂದು ಘಟನೆ ಹೇಳ್ತೀನಿ ನಿಮಗೆ.